Hello everyone, welcome back to Learn with Maktoum. So now GPT, GPST ಅದು ಸಿಲೆಬಸ್ ನ ಕವರ್ ಮಾಡ್ತಾ ಇದೀವಿ ಹೌದಾ? ಸೊ ಅದರಲ್ಲಿ ಯೂನಿಟ್ 1 ನಮ್ದು ಮುಗೀತು, ಕಂಪ್ಯೂಟರ್ ಫಂಡಮೆಂಟಲ್ಸ್ ವಿ ಹ್ಯಾವ್ ಕಂಪ್ಲೀಟೆಡ್ ರೈಟ್. ಸೊ ಅದೇ ರೀತಿಯಾಗಿ ಲಾಸ್ಟ್ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದೆ ಯೂನಿಟ್ 10 ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ. ಸೊ ನಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಒಳಗಡೆ ನೀವು ಹೋದ್ರೆ ನಾನು ಅಲ್ಲಿ ಕನ್ಫ್ಯೂಷನ್ ಆಗ್ಬಾರ್ದಂತ ಏನ್ ಮಾಡ್ತಾ ಇದ್ದೀನಿ, ಯೂನಿಟ್ ವೈಸ್ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೀವು ಅಲ್ಲಿ ನಿಮಗೆ ಯೂನಿಟ್ ವೈಸ್ ಪ್ಲೇ ಲಿಸ್ಟ್ ಸಿಗ್ತಾವ್ರಿ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಫಂಡಮೆಂಟಲ್ಸ್ ಒಂದು ಸೆಪರೇಟ್ ಯೂನಿಟ್ ಸೆಪರೇಟ್ ಪ್ಲೇ ಲಿಸ್ಟ್ ಇದೆ ರೀ. ಸೇಯಿಂಗ್ ಲೈಕ್ GPT GPST ಯೂನಿಟ್ 1 ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಈ ರೀತಿ ನೇಮಿಂಗ್ ಇರ್ತೈತ್ರಿ. ಸೊ ಅದೇ ರೀತಿ ಈಗ ಸೆಕೆಂಡ್ ಯೂನಿಟ್ ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತು. ಸೊ ಅದು ಈ ಒಂದು ವಿಡಿಯೋಸ್ ಸೆಕೆಂಡ್ ಯೂನಿಟ್ ರಿಲೇಟೆಡ್ ಇರ್ತಕ್ಕಂಥ ಎಲ್ಲಾ ವಿಡಿಯೋಸ್ನು ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತೈತೆ. ನಿಮ್ಗೆ ಸೆಕೆಂಡ್ ಪ್ಲೇ ಲಿಸ್ಟ್ ಮಾಡ್ತೀನಿ. ದಟ್ ವಿಲ್ ಬಿ ನೇಮ್ ವಿಲ್ ಬಿ ಲೈಕ್ GPT GPSTR ಯೂನಿಟ್ 2 ಡಿಸ್ಕ್ರೀಟ್ ಸ್ಟ್ರಕ್ಚರ್ಸ್ ಅಂಡ್ ಆಪ್ಟಿಮೈಸೇಷನ್ ಅಂತ ಇರ್ತೈತ್ರಿ ಪ್ಲೇ ಲಿಸ್ಟ್ ನೇಮ್. ಅದ್ರೊಳಗಡೆ ನಿಮಗೆ ಇದ್ರ ಎಲ್ಲ ವಿಡಿಯೋಸ್ ಸಿಗ್ತವು. ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಕೂಡ ಸೆಪರೇಟ್ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಸೊ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ, ನಮ್ದು ಯೂಟ್ಯೂಬ್ ಚಾನಲ್ ಹೋಮ್ ಪೇಜ್ ಅಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದ್ರೆ ನೀವು ಪ್ಲೇ ಲಿಸ್ಟ್ ಸೆಕ್ಷನ್ ಹೋಗಿ ಅಲ್ಲಿ ನೀವು ನೋಡ್ಕೋಬಹುದು. ಓಕೆ ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಟುಡೇಸ್ ಸೆಕೆಂಡ್ ಯೂನಿಟ್ ಡಿಸ್ಕ್ರೀಟ್ ಸ್ಟ್ರಕ್ಚರ್ಸ್ ಅಂಡ್ ಆಪ್ಟಿಮೈಸೇಷನ್. ಅದರಲ್ಲಿ ಬಹಳಷ್ಟು ಸೆಪರೇಟ್ ಮಾಡ್ಯೂಲ್ಸ್ ಇದಾವ್ರಿ. ಅದರಲ್ಲಿ ಫಸ್ಟ್ ಮಾಡ್ಯೂಲ್ ಬಂದ್ಬಿಟ್ಟು ಮ್ಯಾಥಮೆಟಿಕಲ್ ಲಾಜಿಕ್ ಅಂತಿದೆ. ಓಕೆ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ್ರಿ. ಸೊ ಮ್ಯಾಥಮೆಟಿಕಲ್ ಲಾಜಿಕಲ್ಲಿ ಫಸ್ಟ್ ಟಾಪಿಕ್ ಇವತ್ತು ನಾವು ಪ್ರಪೋಸಿಷನಲ್ ಅಂಡ್ ಇಟ್ಸ್ ಟೈಪ್ಸ್ ನ ನೋಡ್ತೇವ್ರಿ. ಸೊ ಪ್ರಪೋಸಿಷನಲ್ ಲಾಜಿಕ್ ಅಂತ ಬರುತ್ತೆ ಅಂಡ್ ಪ್ರೆಡಿಕೇಟ್ ಲಾಜಿಕ್ ಅಂತ ಬರುತ್ತೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಎರಡು ಲಾಜಿಕ್ ಟೈಪ್ಸ್ ಇದಾವ್ರಿ. ಒಂದು ಪ್ರಪೋಸಿಷನಲ್ ಲಾಜಿಕ್, ಇನ್ನೊಂದು ಪ್ರೆಡಿಕೇಟ್ ಲಾಜಿಕ್ ಅಂತ ಹೇಳಿ. ಸೊ ಪ್ರೆಡಿಕೇಟ್ ನಾವು ಆಮೇಲೆ ಕಲಿತೇವ್ರಿ. ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಪ್ರಪೋಸಿಷನಲ್ ಬಗ್ಗೆ ನೋಡೋಣ್ರಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ಲಿ ಲಾಜಿಕ್ ಅಂತಂದ್ರೆ ಏನು? ಲಾಜಿಕ್ ಅಂತಂದ್ರೆ ಏನ್ರಿ? ಇಟ್ ಇಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಕರೆಕ್ಟ್ ರೀಸನಿಂಗ್ ಅಂಡ್ ವ್ಯಾಲಿಡ್ ಆರ್ಗ್ಯುಮೆಂಟ್ಸ್. ಸೊ ಲಾಜಿಕ್ ಅಂತಂದ್ರೆ ಏನ್ರಿ? ಅದು ಒಂದು ಸ್ಟಡಿ ರೀ. ಎದ್ರ ಬಗ್ಗೆ ರೀ? ನೀವು ಕರೆಕ್ಟ್ ಆಗಿ ರೀಸನಿಂಗ್ ಮತ್ತೆ ಆರ್ಗ್ಯುಮೆಂಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಅಂದ್ರೆ ಏನೋ ಒಂದು ಸ್ಟೇಟ್ಮೆಂಟ್ ಇದೆ, ಅದರಲ್ಲಿ ಕರೆಕ್ಟ್ ಆಗಿ ಅದ್ರ ಲಾಜಿಕ್ ಐತೋ ಇಲ್ಲೋ ಆ ಸ್ಟೇಟ್ಮೆಂಟ್ ಅಲ್ಲಿ. ಸೊ ಅದನ್ನ ನಾವು ಸ್ಟಡಿ ಮಾಡ್ತೀವ್ರಿ. ಸೊ ದಟ್ ಈಸ್ ವಾಟ್ ಈಸ್ ಯುವರ್ ಲಾಜಿಕ್. ಸಪೋಸ್ ಅ ಸ್ಟೂಡೆಂಟ್ ಸೇಸ್, ಇಫ್ ಐ ಕಂಪ್ಲೀಟ್ ಮೈ ಸಿಲೆಬಸ್ ದೆನ್ ಐ ವಿಲ್ ರೈಟ್ ದ ಮಾಕ್ ಟೆಸ್ಟ್. ಸೊ ಇದು ಲಾಜಿಕ್ ಐತ್ರಿ ಇದರಲ್ಲಿ. ಸೊ ಅವನು ಏನ್ ಹೇಳ್ತಾ ಇದ್ದಾನೆ? ಸಿಲೆಬಸ್ ಕಂಪ್ಲೀಟ್ ಆದ್ರೆ ಅವ್ನು ಏನ್ ಮಾಡ್ತಾನ್ರಿ? ಮಾಕ್ ಟೆಸ್ಟ್ ಬರೀತಾನೆ. ಒಂದ್ ವೇಳೆ ಸಿಲೆಬಸ್ ಕಂಪ್ಲೀಟ್ ಮಾಡಲಿಲ್ಲ ಅಂತಂದ್ರೆ ಹಿ ವಿಲ್ ನಾಟ್ ರೈಟ್ ದ ಮಾಕ್ ಟೆಸ್ಟ್. ಸೊ ಇಟ್ ಈಸ್ ಹ್ಯಾವಿಂಗ್ ಸರ್ಟನ್ ಲಾಜಿಕ್ ಇನ್ ಇಟ್, ರೈಟ್? ಸೊ ಸಿಮಿಲರ್ಲಿ ಕಂಪ್ಯೂಟರ್ಸ್ ಕೂಡ ಲಾಜಿಕ್ ಯೂಸ್ ಮಾಡ್ತಾವ್ರಿ. ಇಫ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಆರ್ ಕರೆಕ್ಟ್ ದೆನ್ ಲಾಗಿನ್ ವಿಲ್ ಬಿ ಅಲೌಡ್. ಇಫ್ ಬೋತ್ if one of them is also not correct, then it will deny the login, right? So then we have this mathematical logic. So ಇದು ಒಂದು ಸಿಸ್ಟಮ್ ರೀ. ಇಟ್ ಇಸ್ ಯೂಸ್ ಟು ರೀಪ್ರೆಸೆಂಟ್ ದ ಸ್ಟೇಟ್ಮೆಂಟ್ಸ್ ಅಂಡ್ ರೀಸನಿಂಗ್ ಯೂಸಿಂಗ್ ಸಿಂಬಾಲ್ಸ್. ಸೊ ಮ್ಯಾಥಮೆಟಿಕಲ್ ಲಾಜಿಕ್ ಅನ್ನೋದು ಏನ್ರಿ? ಇದೊಂದು ಸಿಸ್ಟಮ್ ರೀ. ಅದ್ರೊಳಗಡೆ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಸ್ಟೇಟ್ಮೆಂಟ್ಸ್ ಮತ್ತೆ ರೀಸನಿಂಗ್ ನ ರೀಪ್ರೆಸೆಂಟ್ ಮಾಡ್ತೀವಿ ಯೂಸಿಂಗ್ ಸರ್ಟನ್ ಸಿಂಬಾಲ್ಸ್. ಒಂದಿಷ್ಟು ಸಿಂಬಾಲ್ಸ್ ಬರ್ತಾವ್ರಿ, ಅವುಗಳನ್ನ ಯೂಸ್ ಮಾಡ್ಕೊಂಡು ನಾವು ಸ್ಟೇಟ್ಮೆಂಟ್ಸ್ ಮತ್ತೆ ರೀಸನಿಂಗ್ ನ ರೀಪ್ರೆಸೆಂಟ್ ಮಾಡ್ತೀವಿ ಮ್ಯಾಥಮೆಟಿಕಲ್ ಲಾಜಿಕ್ ಅಲ್ಲಿ. ಯಾವ್ಯಾವ್ದದು? ಮೇನ್ಲಿ ಅ ಸ್ಟೇಟ್ಮೆಂಟ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಪೋಸಿಷನ್. ಸೊ ಒಂದು ಸ್ಟೇಟ್ಮೆಂಟ್ ಅನ್ನ ಮ್ಯಾಥಮೆಟಿಕಲ್ ಲಾಜಿಕ್ ಅಲ್ಲಿ ಏನಂತ ಹೇಳ್ತೇವ್ರಿ ನಾವು? ಪ್ರಪೋಸಿಷನ್ ಅಂತ ಕರಿತೇವಿ. ಎವ್ರಿ ಪ್ರಪೋಸಿಷನ್ ಹ್ಯಾಸ್ ಅ ಟ್ರೂತ್ ವ್ಯಾಲ್ಯೂ. ಇದು ಇಂಪಾರ್ಟೆಂಟ್. ಸೊ ಈಗ ಎಲ್ಲಾ ಸ್ಟೇಟ್ಮೆಂಟ್ ಪ್ರಪೋಸಿಷನ್ ಅಂತ ಹೇಳಕ್ ಬರುದಿಲ್ರಿ. ಯಾವ ಒಂದು ಪ್ರಪೋಸಿಷನ್ ಗೆ ಟ್ರೂತ್ ವ್ಯಾಲ್ಯೂ ಇರ್ತೈತಿ. ಏನಿದು ಟ್ರೂತ್ ವ್ಯಾಲ್ಯೂ ಅಂತಂದ್ರೆ ದ ಟ್ರೂತ್ ವ್ಯಾಲ್ಯೂ ಕ್ಯಾನ್ ಬಿ ಐದರ್ ಟ್ರೂ ಆರ್ ಫಾಲ್ಸ್. ಹೇಳ್ತಾ ಇದೀರಿ. ಸೊ ಮ್ಯಾಥಮೆಟಿಕಲ್ ಲಾಜಿಕ್ ಅಲ್ಲಿ ಸ್ಟೇಟ್ಮೆಂಟ್ ನಾವು ಪ್ರಪೋಸಿಷನ್ ಅಂತ ಕರಿತೀವಿ. ಬಟ್ ಎಲ್ಲಾ ಸ್ಟೇಟ್ಮೆಂಟ್ಸ್ ಪ್ರಪೋಸಿಷನ್ ಅಂತ ಅನ್ನಕ್ ಬರಲ್ಲ. ಯಾವ ಪ್ರಪೋಸಿಷನ್ ಅಲ್ಲಿ ಟ್ರೂತ್ ವ್ಯಾಲ್ಯೂ ಇರ್ತದ ಅಂತ ಸ್ಟೇಟ್ಮೆಂಟ್ಸ್ ನಾವು ಪ್ರಪೋಸಿಷನ್ ಅಂತ ಕರಿತೀವಿ, ರೈಟ್? ಸೊ ಪ್ರಪೋಸಿಷನ್ ಅಂದ್ರೆ ಇಟ್ ಈಸ್ ಅ ಡಿಕ್ಲರೇಟಿವ್ ಸ್ಟೇಟ್ಮೆಂಟ್. ಇಟ್ ಈಸ್ ಅ ಡಿಕ್ಲರೇಟಿವ್ ಸ್ಟೇಟ್ಮೆಂಟ್ ದಟ್ ಈಸ್ ಐದರ್ ಟ್ರೂ ಆರ್ ಫಾಲ್ಸ್, ಬಟ್ ನಾಟ್ ಬೋತ್. ಅದು ಎರಡೂ ಆಗಿರಬಾರ್ದು. ಓಕೆ, ಅದು ಐದರ್ ಟ್ರೂ ಆಗಿರ್ಬೇಕು ಅಥವಾ ಫಾಲ್ಸ್ ಆಗಿರ್ಬೇಕ್ರಿ. ಸೊ ಅಂತ ಒಂದು ಸ್ಟೇಟ್ಮೆಂಟ್ ನಾವು ಪ್ರಪೋಸಿಷನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡ್ರಿ ಇಲ್ಲಿ. 2 + 3 = 5. ಇದನ್ನ ನೀವು ಹೇಳ್ಬೋದ್ರಿ ಟ್ರೂ ಐತೆ ಫಾಲ್ಸ್ ಐತೆ ಅಂತ. ಈ ಒಂದು ಸ್ಟೇಟ್ಮೆಂಟ್ ನೀವು ಹೇಳ್ಬೋದು 2 + 3 = 5 ಏನೈತ್ರಿ? ಅದು ಟ್ರೂ ಐತಿ. ಅದ ನಾನು 2 + 5 = 8 ಅಂತ ಬರದ್ರಿ. ಇದೇನ್ರಿ? ಟ್ರೂ ಐತೋ ಫಾಲ್ಸ್ ಐತೋ? ಫಾಲ್ಸ್ ಐತಿ, ರೈಟ್? ಸೊ ನೀವ್ ಇಲ್ಲಿ ಏನ್ ಮಾಡ ಅಂತೀರಿ? ಹೇಳ ಅಂತೀರಿ ಅದು ಟ್ರೂ ಐತೋ ಫಾಲ್ಸ್ ಐತೋ ಅಂತೇಳಿ. ಸೊ ಅಂತ ಸ್ಟೇಟ್ಮೆಂಟ್ ನಾವು ಪ್ರಪೋಸಿಷನ್ ಅಂತ ಕರಿತೀವಿ. 10 is an odd number. ಆಡ್ ನಂಬರ್ ಅಂದ್ರೆ ಅದು ಅಲ್ಲ, ಫಾಲ್ಸ್. ಬೆಂಗಳೂರು ಇಸ್ ಇನ್ ಕರ್ನಾಟಕ, ಕರೆನಾ? ಟ್ರೂ.
ದ ಸನ್ ರಿವಾಲ್ವ್ಸ್ ಅರೌಂಡ್ ದ ಅರ್ತ್. ಇಸ್ ಇಟ್ ಟ್ರೂ? ಫಾಲ್ಸ್, ರೈಟ್? ಸೊ ಈ ಒಂದು ಸ್ಟೇಟ್ಮೆಂಟ್ಸ್ ಅಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ, ಆ ಒಂದು ಸ್ಟೇಟ್ಮೆಂಟ್ ಗೆ ಟ್ರೂತ್ ವ್ಯಾಲ್ಯೂ ಹೇಳ್ತಾ ಇದ್ದೀರಿ. ಸೊ ಅಂತ ಸ್ಟೇಟ್ಮೆಂಟ್ಸ್ ನಾವು ಪ್ರಪೋಸಿಷನ್ ಅಂತ ಕರಿತೀವಿ. ಫಾರ್ ಅ ಸ್ಟೇಟ್ಮೆಂಟ್ ಟು ಬಿ ಪ್ರಪೋಸಿಷನ್ ಇಟ್ಸ್ ಟ್ರೂತ್ ವ್ಯಾಲ್ಯೂ ಮಸ್ಟ್ ಬಿ ಕ್ಲಿಯರ್ಲಿ ಡಿಟರ್ಮಿನೇಬಲ್. ಅಂದ್ರೆ ನೀವು ಒಂದು ಸ್ಟೇಟ್ಮೆಂಟ್ ನೋಡಿದ ಮೇಲೆ ಅದು ಪ್ರಪೋಸಿಷನ್ ಹೌದು ಅಲ್ಲ ಅಂತ ಹೆಂಗ್ ಹೇಳ್ತೀರಪ್ಪ, ಅದ್ರದ್ದು ಟ್ರೂತ್ ವ್ಯಾಲ್ಯೂ ನೀವು ಡಿಟರ್ಮೈನ್ ಮಾಡಕ್ ಬಂದ್ರಷ್ಟೇ ನೀವು ಹೇಳ್ತೀರಿ. ಓಕೆ, ಇಟ್ ಶುಡ್ ಬಿ ಡಿಟರ್ಮೈನೇಬಲ್. ಈಗ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಬರ್ತವ್ರಿ, ಲೈಕ್ ಕ್ವಶನ್ಸ್ ಆಯ್ತು, ಅಥವಾ ಕಮಾಂಡ್ ಮಾಡೋದಾಯ್ತು, ಎಕ್ಸ್ಕ್ಲಮೇಷನ್ಸ್ ಅಂದ್ರೆ ಅಥವಾ ಓಪನ್ ಸೆಂಟೆನ್ಸಸ್, ವೇರಿಯೇಬಲ್ಸ್, ಅವುಗಳೇನೋ ಪ್ರಪೋಸಿಷನ್ಸ್ ಅಂತ ಅನ್ನೋದಿಲ್ಲ. ಎಕ್ಸಾಂಪಲ್ಸ್ ಯಾವ್ಯಾವ್ರಿ? ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತಾರೆ. ಸೊ ಅಲ್ಲಿ ಏನಾದ್ರು ಟ್ರೂತ್ ವ್ಯಾಲ್ಯೂ ಬರ್ತೈತೇನ್ರಿ ವಾಟ್ ಈಸ್ ಯುವರ್ ನೇಮಿಗೆ? ಬರೋದಿಲ್ಲ. ದೇರ್ ಇಸ್ ನೋ ಡೆಫಿನೆಟ್ ಟ್ರೂತ್ ವ್ಯಾಲ್ಯೂ ಫಾರ್ ದಟ್, ರೈಟ್? ಅದೇ ರೀತಿ ಕ್ಲೋಸ್ ದ ಡೋರ್, ವಾಟ್ ಅ ಬ್ಯೂಟಿಫುಲ್ ಡೇ, x+5 = 10. ಸೊ ಇಲ್ಲಿ ನೋಡಿ, ಕ್ಲೋಸ್ ದ ಡೋರ್ ಅಲ್ಲಿ ಏನ್ ಮಾಡ್ತೀವಿ, ಕಮಾಂಡ್ ಕೊಡ ಅಂತೀವಿ ನೀವು. ಅಲ್ಲಿ ಏನಾದ್ರು ಟ್ರೂತ್ ಫಾಲ್ಸ್ ಬರ್ತೈತೇನ್ರಿ? ಇಲ್ಲ. ವಾಟ್ ಅ ಬ್ಯೂಟಿಫುಲ್ ಡೇಲಿ ಇಮೋಷನ್ ಎಕ್ಸ್ಪ್ರೆಸ್ ಮಾಡ ಅಂತೀವಿ ನೀವು. ಅಲ್ಲಿ ಏನಾದ್ರು ಟ್ರೂ ಆರ್ ಫಾಲ್ಸ್ ಐತೇನ್ರಿ? ಇಲ್ಲ. x+5 x+5 = 10 ಈ ಇದರಲ್ಲಿ ಏನಾಗ್ತಾ ಇದೆ ರೀ, ಇದು ಟ್ರೂ ಆರ್ ಫಾಲ್ಸ್ ಅಂತ ನೀವು ಯಾವಾಗ ಹೇಳ್ಬೋದ್ರಿ? ಈಗ ನೀವು ಎಕ್ಸ್ ವ್ಯಾಲ್ಯೂ ಹಾಕಿದ್ರಿ ಅಂತಂದ್ರೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ ಎಕ್ಸ್, ಇದನ್ನ ನಾನು ಏನಂತ ಬರೀಬೋದ್ರಿ, ಇಫ್ x=5 ದೆನ್ x+5 = 10 ಅಂತ ಅನ್ಬೋದಾ? ಅವಾಗ ಪ್ರಪೋಸಿಷನ್ ಆಕೈತ್ರಿ. ಬಟ್ ನಾ ಬರೀ ಇಷ್ಟ ಇಟ್ರೆ x+5 = 10 ಇಟ್ರೆ ಏನಾಗೈತ್ರಿ, ವ್ಯಾಲ್ಯೂ ಎದ್ರ ಮೇಲೆ ಡಿಪೆಂಡ್ ಆಗೈತಿ, ಎಕ್ಸ್ ಮೇಲೆ ಡಿಪೆಂಡ್ ಆಗೈತಿ, ಹೌದಾ? ಅವಾಗ ಅದು ಪ್ರಪೋಸಿಷನ್ ಆಗೋದಿಲ್ಲ. ಸೊ ಅಲ್ಲಿ ನೀವು ಏನಾದ್ರು ಒಂದು ಕಂಡೀಷನ್ ಹೇಳ್ಬೇಕ್ರಿ, ಏನಂತೇಳಿ, ಇಫ್ x=5 ದೆನ್ x+5 = 10 ಅವಾಗ ಅದು ಏನಕ್ಕೈತ್ರಿ, ಒಂದು ಟ್ರೂ ಪ್ರಪೋಸಿಷನ್ ಆಕೈತಿ. ಸೊ ಅದನ್ನ ಬರ್ದೈತಿ ನೆಕ್ಸ್ಟ್ ಸ್ಟೇಟ್ಮೆಂಟ್. ಬಟ್ ಇಫ್ x=5 ದೆನ್ x+5 = 10 ದೆನ್ ಇಟ್ ಇಸ್ ಅ ಟ್ರೂ ಪ್ರಪೋಸಿಷನ್. ಈಗ ಈ ಒಂದು ಸ್ಟೇಟ್ಮೆಂಟ್ ನೀವು ಹೇಳ್ಬೋದು ಟ್ರೂ ಆರ್ ಫಾಲ್ಸ್ ಅಂತ. ಟ್ರೂ ಹೌದಲ್ರಿ ಇದು? ಅಥವಾ 6 ಅಂತ ಬರೆದ್ರೆ ಫಾಲ್ಸ್. ಸೊ ಇಲ್ಲಿ ಟ್ರೂ ಆರ್ ಫಾಲ್ಸ್ ನೀವು ಡಿಟರ್ಮೈನ್ ಮಾಡ ಅಂತೀವಿ. ಬಟ್ ಬರೀ ಇಷ್ಟ ಬರ್ದಿಟ್ಬಿಟ್ರ ಯು ಕಾಂಟ್ ಡಿಟರ್ಮೈನ್, ರೈಟ್? ಸೊ ಅಂತವಕ್ ನಾವು ಪ್ರಪೋಸಿಷನ್ಸ್ ಅಂತ ಕರೆಯೋದಿಲ್ಲ. ಯಾವ ಒಂದು ಪ್ರಪೋಸಿಷನ್ಗೆ, ಲೈಕ್ ಯಾವ ಒಂದು ಸ್ಟೇಟ್ಮೆಂಟ್ಗೆ ನೀವು ಟ್ರೂತ್ ವ್ಯಾಲ್ಯೂ ಡಿಟರ್ಮೈನ್ ಮಾಡ್ಬೋದು, ಅಂತಹ ಸ್ಟೇಟ್ಮೆಂಟ್ಸ್ ನಾವು ಪ್ರಪೋಸಿಷನ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಪ್ರಪೋಸಿಷನ್ಸ್ ನೋಡ್ರಿ, ಒಂದ್ ಬಂದ್ಬಿಟ್ಟು ಸಿಂಪಲ್ ಆರ್ ಅಟಾಮಿಕ್ ಪ್ರಪೋಸಿಷನ್ ಅಂತ. ಅದ್ರಲ್ಲಿ ಏನಕ್ಕೈತಪ್ಪ ಅಂದ್ರೆ, ಆ ಪ್ರಪೋಸಿಷನ್ ದಟ್ ಕ್ಯಾನ್ ನಾಟ್ ಬಿ ಬ್ರೋಕನ್ ಇಂಟು ಸ್ಮಾಲರ್ ಪ್ರಪೋಸಿಷನ್ಸ್ ಅಂತವಕ್ ನಾವು ಸಿಂಪಲ್ ಅಥವಾ ಅಟಾಮಿಕ್ ಪ್ರಪೋಸಿಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಬಂದ್ಬಿಟ್ಟು, ಬೆಂಗಳೂರು ಇಸ್ ದ ಕ್ಯಾಪಿಟಲ್ ಆಫ್ ದ ಕರ್ನಾಟಕ. ಸೊ ಇದನ್ನ ನೀವು ಮತ್ತೆ ಬ್ರೇಕ್ ಡೌನ್ ಮಾಡ್ಬೋದನ್ರಿ? ಬರೋದಿಲ್ಲ ಬ್ರೇಕ್ ಡೌನ್ ಮಾಡ್ಲಿಕ್ಕೆ. ಎರಡನೇ ಟೈಪ್ ಬಂದ್ಬಿಟ್ಟು ಕಂಪೌಂಡ್ ಪ್ರಪೋಸಿಷನ್. ಇಲ್ಲಿ ಏನಕ್ಕೈತಪ್ಪ, ಪ್ರಪೋಸಿಷನ್ ಇಸ್ ಫಾರ್ಮ್ಡ್ ಬೈ ಕಂಬೈನಿಂಗ್ ಟೂ ಆರ್ ಮೋರ್ ಪ್ರಪೋಸಿಷನ್ಸ್ ಯೂಸಿಂಗ್ ಲಾಜಿಕಲ್ ಕನೆಕ್ಟಿವ್ಸ್. ಇಲ್ಲಿ ವರ್ಡ್ಸ್ ಬಂತು, ಈ ವರ್ಡ್ಸ್ ಬಂದು ಒಂದಿಷ್ಟು ಲಾಜಿಕಲ್ ಕನೆಕ್ಟಿವ್ಸ್ ಮತ್ತೆ ಕಂಬೈನಿಂಗ್ ಅಂತ ಎರಡು ವರ್ಡ್ಸ್ ಬಂದ್ರಿ. ಸೊ ಇಲ್ಲಿ ಏನಾಗ್ತಾ ಇದ್ರಿ, ಕಂಪೌಂಡ್ ಪ್ರಪೋಸಿಷನ್ ಅಂತಂದ್ರೆ ಏನ್ರಿ, ಅಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಪ್ರಪೋಸಿಷನ್ಸ್ ನಾವು ಕಂಬೈನ್ ಮಾಡ ಅಂತೀವಿ ಯೂಸಿಂಗ್ ಲಾಜಿಕಲ್ ಕನೆಕ್ಟಿವ್ಸ್. ಅದನ್ನ ನಾವೀಗ ನೋಡ್ತೀವಿ ಯಾವ್ಯಾವ ಲಾಜಿಕಲ್ ಕನೆಕ್ಟಿವ್ಸ್ ಇದಾವ ಅಂತೇಳಿ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಟ್ ಈಸ್ ರೇನಿಂಗ್ ಮತ್ತೆ ಐ ಕ್ಯಾರಿ ಅನ್ ಅಂಬ್ರೆಲಾ, ಇವೆರಡು ಏನ್ರಿ, ಸೆಪರೇಟ್ ಪ್ರಪೋಸಿಷನ್, ಹೌದಾ? ಇಟ್ ಈಸ್ ರೇನಿಂಗ್ ಟ್ರೂ ಆರ್ ಫಾಲ್ಸ್ ಹೇಳ್ಬೋದಾ? ಮಳೆ ಆಗ್ತಾ ಇದ್ರೆ ಟ್ರೂ ಆಕೈತ್ರಿ, ಆಗ್ಲಿಲ್ಲ ಅಂದ್ರೆ ಫಾಲ್ಸ್ ಆಕೈತಿ. ಐ ಕ್ಯಾರಿ ಅನ್ ಅಂಬ್ರೆಲಾ, ನಾನು ಅಂಬ್ರೆಲಾ ಕ್ಯಾರಿ ಮಾಡ್ತಾ ಇದ್ದೇನೆ, ಟ್ರೂ ಆರ್ ಫಾಲ್ಸ್ ಹೇಳ್ಬೋದಾ? ಸೊ ಎರಡೂನು ಕೂಡ ಪ್ರಪೋಸಿಷನ್ಸ್ ರೀ. ಬಟ್ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಎರಡನ್ನು ಕಂಬೈನ್ ಮಾಡ್ತಾ ಇದೀವಿ ಯೂಸಿಂಗ್ ಅ ಲಾಜಿಕಲ್ ಕನೆಕ್ಟಿವ್ ಅಂಡ್. ನೆಕ್ಸ್ಟ್ ನೋಡ್ರಿ, ಇಟ್ ಈಸ್ ರೇನಿಂಗ್ ಅಂಡ್ ಐ ಕ್ಯಾರಿ ಅನ್ ಅಂಬ್ರೆಲಾ. ಸೊ ಇದೇನ್ ಮಾಡ ಅಂತೀವಿ, ಇದು ಒಂದು ಎಕ್ಸಾಂಪಲ್ ಫಾರ್ ಕಂಪೌಂಡ್ ಪ್ರಪೋಸಿಷನ್ಸ್ ಅಂಡ್ ವಿ ಆರ್ ಕಂಬೈನಿಂಗ್ ಟೂ ಪ್ರಪೋಸಿಷನ್ಸ್ ಹಿಯರ್ ವಿತ್ ದ ಲಾಜಿಕಲ್ ಕನೆಕ್ಟಿವ್ಸ್ ಅಂಡ್. ನಾವು ಈ ರೀತಿ ಬರಿತೀವಿ ಸ್ಟೇಟ್ಮೆಂಟ್ ಅಲ್ಲಿ, ಸಿಂಬಾಲಿಕಲಿ ವಿ ವಿಲ್ ಯೂಸ್ ದಿಸ್ ಒನ್. ಓಕೆ, ಅಂಡ್ ನ ಸಿಂಬಾಲಿಕಲಿ ಈ ರೀತಿ ಬರಿತೀವ್ರಿ. ಕ್ಲಿಯರ್? ಸೊ ಹೋಪ್ ಯು ಅಂಡರ್ಸ್ಟುಡ್ ಸಿಂಪಲ್ ಮತ್ತೆ ಕಂಪೌಂಡ್ ಪ್ರಪೋಸಿಷನ್. ಓಕೆ, ಲೆಟ್ಸ್ ಗೋ ಅಹೆಡ್. ಓಕೆ, ಲಾಜಿಕಲ್ ಕನೆಕ್ಟಿವ್ಸ್ ಬಂದ್ಬಿಟ್ಟು ನಾವು ಎದಕ್ಕೆ ಯೂಸ್ ಮಾಡ್ತೀವ್ರಿ, ಕಂಬೈನ್ ಮಾಡ್ಲಿಕ್ಕೆ ಪ್ರಪೋಸಿಷನ್ಸ್ ಅಥವಾ ಮಾಡಿಫೈ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಲಾಜಿಕಲ್ ಕನೆಕ್ಟಿವ್ಸ್ ನ. ಸೊ ವಿಚ್ ಸಿಂಬಾಲ್ಸ್ ಆರ್ ಯೂಸ್ ಟು ಕಂಬೈನ್ ಆರ್ ಮಾಡಿಫೈ ಪ್ರಪೋಸಿಷನ್ಸ್ ಅಂತ ಕೇಳಿದ್ರೆ, ಲಾಜಿಕಲ್ ಕನೆಕ್ಟಿವ್ಸ್. ಕ್ಲಿಯರ್? ಸೊ ಯಾವ್ಯಾವಪ್ಪ ಲಾಜಿಕಲ್ ಕನೆಕ್ಟಿವ್ಸ್ ಅಂತಂದ್ರೆ, ಫಸ್ಟ್ ಗೆ ಬಂದ್ಬಿಟ್ಟು ನೆಗೇಷನ್. ಸೊ ನೆಗೇಷನ್ ಅನ್ನು ನಾವು ಈ ರೀತಿ ಬರಿತೀವ್ರಿ, ನೆಗೇಷನ್, ಇದು ನೆಗೇಷನ್ ರೀ. ಓಕೆ, ನೆಗೇಷನ್ ಪಿ. ದೆನ್ ನೆಗೇಷನ್ ಅಂತಂದ್ರೆ ಏನ್ರಿ, ನಾಟ್ ರೀ, ಕರೆಕ್ಟ್? ಅದು ಒಂದೊಂದಾಗಿ ನೋಡ್ಕೊಂತ ಹೋಗ್ತೀವಿ, ಅವಾಗ ನಾವು ಟ್ರೂತ್ ಟೇಬಲ್ ಹಾಕೊಂಡ್ರಿ ಅಂತ. ಇಲ್ಲಿ ಬರೀ ಓವರ್ ಆಲ್ ನೋಡ್ರಿ, ಇದೇನೈತಲ್ರಿ, ಇದು ಆಂಡ್ ರೀ, ಇದು ಕಂಜಂಕ್ಷನ್ ಆಪರೇಟರ್ ಅಂತ ಕರಿತೀವಿ. ಸೊ ಕಂಜಂಕ್ಷನ್ ಅಂತಂದ್ರೆ ಏನ್ರಿ, ಇದು ಆಂಡ್, ಇದು ಆಯ್ತಾ? ಅಂದ್ರೆ ನೀವು ಎ ಅಂತ ನೆನ್ಪಿಟ್ಕೋರಿ, ಈ ರೀತಿ ಗೆರೆ ಹಾಕಕ್ ಹೋಗ್ಬೇಡ್ರಿ, ಬಟ್ ಎ ಶೇಪ್ ಇದೆ ಅಂತ ತಿಳ್ಕೊರೋದು ಆಂಡ್ ರೀ.
ನೆಕ್ಸ್ಟ್ ವಿ ಶೇಪ್ ಬಂದ್ರೆ ಅದು ಆರ್ ರೀ. ಸೊ ದಟ್ ಇಸ್ ಡಿಸ್ಜಂಕ್ಷನ್. ಈ ಇದು ಶೇಪ್ ಬಂದ್ರೆ ಕಂಜಂಕ್ಷನ್, ವಿ ಶೇಪ್ ಬಂದ್ರೆ ಡಿಸ್ಜಂಕ್ಷನ್, ದಟ್ ಇಸ್ ಆರ್. ನೆಕ್ಸ್ಟ್ ಪ್ಲಸ್ ಮೇಲೆ ಒಳಗಡೆ ಸರ್ಕಲ್ ಒಳಗಡೆ ಪ್ಲಸ್ ಬಂದ್ರೆ, ಸರ್ಕಲ್ ಒಳಗಡೆ ಪ್ಲಸ್ ಬಂದ್ರೆ ಅದು ಎಕ್ಸ್ಕ್ಲೂಸಿವ್ ಆರ್. ಓಕೆ, ಎಕ್ಸ್ಕ್ಲೂಸಿವ್ ಆರ್. ದೆನ್ ಆರೋ ಮಾರ್ಕ್ ಇದ್ರೆ ಅದು ಇಂಪ್ಲಿಕೇಶನ್. ಅದನ್ನ ಯಾವ ರೀತಿ ಓದ್ತೀವಪ್ಪ ಅಂದ್ರೆ ನಾವು, ಫಾರ್ ಎಕ್ಸಾಂಪಲ್ ಇಲ್ಲಿ ಪಿ ಮತ್ತೆ ಕ್ಯೂ ಐತೆ ಅಂತಂದ್ರೆ ಇಫ್ ಪಿ ದೆನ್ ಕ್ಯೂ, ಈ ರೀತಿ ಓದ್ತೀವಿ. ಇಫ್ ಪಿ ದೆನ್ ಕ್ಯೂ. ಇನ್ನೊಂದು ಬೈ ಕಂಡೀಷನಲ್ ಬರ್ತೈತ್ರಿ, ದಟ್ ಈಸ್ ಯುವರ್ ಪಿ ಇಫ್ ಅಂಡ್ ಓನ್ಲಿ ಇಫ್ ಕ್ಯೂ. ಪಿ ಇಫ್ ಅಂಡ್ ಓನ್ಲಿ ಇಫ್ ಕ್ಯೂ. ತಿಳಿತ್ರಿ? ಇವೆಲ್ಲಾನು ನಾವು ಒಂದೊಂದಾಗಿ ಈಗ ನೋಡ್ಕೊಂತ ಹೋಗೋಣ್ರಿ. ನೆಗೇಷನ್ ಅಥವಾ ನಾಟ್ ಅಂತ ಕರಿತೀವಿ. ಇಫ್ ಪಿ ಟುಡೇ ಇಸ್ ಮಂಡೇ, ಈಗ ನಾನು ಇದನ್ನ ನೆಗೇಷನ್ ಮಾಡಿದ್ರೆ ಏನಕ್ಕೈತ್ರಿ, ಟುಡೇ ಈಸ್ ನಾಟ್ ಹಚ್ಚಿದ್ರಿ ಮಂಡೇ. ಸೊ ನೆಗೇಷನ್ ಪಿ ವಿಲ್ ಬಿ ಟುಡೇ ಈಸ್ ನಾಟ್ ಮಂಡೇ. ಹೌದಾ? ಸೊ ಈಗ ಫಾರ್ ಎಕ್ಸಾಂಪಲ್ ಪಿ ಈಗ 0 ಇತ್ತಂತಂದ್ರೆ ನೆಗೇಷನ್ ಪಿ ಏನಕ್ಕೈತ್ರಿ, 1 ಆಕೈತಿ. 1 ಇದ್ರೆ 0 ಆಕೈತಿ. ಸೊ ಇದು ಏನ್ರಿ ನಿಮ್ದು ನೆಗೇಷನ್ ಟ್ರೂತ್ ಟೇಬಲ್. ಹೌದ್ರಿ? ಇಲ್ಲಿ ಮಂಡೇ ಇತ್ತು, ನಾಟ್ ಮಂಡೇ ಅಂತ ಆಯ್ತು. ಸೊ 0 ಇದ್ರೆ 1 ಆಕೈತಿ, 1 ಇದ್ರೆ 0 ಆಕೈತಿ ರೀ. ದಟ್ ಈಸ್ ಅ ಟ್ರೂತ್ ಟೇಬಲ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಕಂಜಂಕ್ಷನ್. ಸೊ ಕಂಜಂಕ್ಷನ್ ಅಂತಂದ್ರೆ ಆಂಡ್ ರೀ, ಅಂಡ್ ಇಟ್ ಈಸ್ ಯೂಸ್ಡ್, ದಿಸ್ ಎ ಲೈಕ್ ಆಪರೇಟರ್ is used. So P conjunction Q is true only when both P and Q are true. So ಇಲ್ಲಿ ಏನಾಗ್ಬೇಕ್ರಿ, ಎರಡು ನಿಮ್ಮ ಪ್ರಪೋಸಿಷನ್ಸ್ ಏನದಾವ್ರಿ ಎರಡು ಟ್ರೂ ಇದ್ದಾಗ ಅಷ್ಟೇ P conjunction Q ಟ್ರೂ ಆಕೈತಿ. ಹೌದಾ? ಸಪೋಸ್ ದ ಎಲಿಜಿಬಿಲಿಟಿ ಕಂಡೀಷನ್ ಇಸ್, ಇಲ್ಲೊಂದು ಸ್ಟೇಟ್ಮೆಂಟ್ ಇದ್ದ ಎಕ್ಸಾಂಪಲ್ ಬರ್ದೇವ್ರಿ, ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅ ಡಿಗ್ರಿ, ಡಿಗ್ರಿನೂ ಇರಬೇಕು, ಮಸ್ಟ್ ಕ್ವಾಲಿಫೈ ಇನ್ ದ ಎಕ್ಸಾಮಿನೇಷನ್. ಸೊ ಇಲ್ಲಿ ಆ್ಯಂಡ್ ಐತಪ್ಪ ಅಂದ್ರೆ ಅವನ ಹತ್ರ ಡಿಗ್ರಿನೂ ಇರಬೇಕು, he should qualify in the examination also. So ಅದರದ ನೋಡ್ರಿ, P candidate has a degree, Q candidate qualifies in the examination. Right? ಸೊ ಇದ್ರದ್ದು ನಾನು ಈಗ ಟ್ರೂತ್ ಟೇಬಲ್ ಹಾಕಿದ್ರೆ ಏನಾಕೈತ್ರಿ, P Q P ಕಂಜಂಕ್ಷನ್ Q. ಸೊ ಎರಡು ಏನಿರ್ಬೇಕ್ರಿ, ಟ್ರೂ ಇರ್ಬೇಕಂದ್ರೆ ಡಿಗ್ರಿನೂ ಐತಿ, ಎಕ್ಸಾಮಿನೇಷನ್ ಐತಿ, ಅವಾಗ ಏನಕ್ಕೈತಿ ಅದು ಟ್ರೂ ಆಕೈತಿ. ಈಗ ಅವನ ಹತ್ರ ಡಿಗ್ರಿ ಇಲ್ಲಪ್ಪ, ಬಟ್ ಕ್ವಾಲಿಫೈ ಎಕ್ಸಾಮಿನೇಷನ್ ಕ್ವಾಲಿಫೈ ಆಗ್ಯಾನಪ್ಪ ಅಂತಂದ್ರೆ ಅವನು ಎಲಿಜಿಬಲ್ ಇಲ್ಲ. ಅವನ ಹತ್ರ ಡಿಗ್ರಿ ಇದೆ ಬಟ್ ಎಕ್ಸಾಮ್ ಅಲ್ಲಿ ಕ್ವಾಲಿಫಿಕೇಶನ್ ಆಗಿಲ್ಲಪ್ಪ ಅಂತಂದ್ರೂ ಅವನು ಎಲಿಜಿಬಲ್ ಇಲ್ಲ. ಅವನ ಹತ್ರ ಡಿಗ್ರಿನೂ ಇಲ್ಲ, ಕ್ವಾಲಿಫೈನೂ ಆಗಿಲ್ಲ ಅಂತಂದ್ರೆ ಅವನು ಎಲಿಜಿಬಲ್ ಇಲ್ಲ. ಸೊ ಯಾವಾಗ ಎಲಿಜಿಬಲ್ ರೀ, ಅವನು ಅವನ ಡಿಗ್ರಿನೂ ಇರಬೇಕು ಮತ್ತೆ ಕ್ವಾಲಿಫೈನೂ ಆಗಬೇಕು, ಅಂದಾಗಷ್ಟೇ ಅವನು ಎಲಿಜಿಬಲ್ ರೀ. ಸೊ ದಿಸ್ ಇಸ್ ಹೌ ಯುವರ್ ಕಂಜಂಕ್ಷನ್ ವರ್ಕ್ಸ್. ಕಂಜಂಕ್ಷನ್ ಇಸ್ ಲೈಕ್ ಯುವರ್ ಆ್ಯಂಡ್ ಆಪರೇಟರ್. ಓಕೆ. ನೆಕ್ಸ್ಟ್ ಈಸ್ ಡಿಸ್ಜಂಕ್ಷನ್, ಆರ್ ಅಂತ ಕರಿತೀವ್ರಿ. ಸೊ ಆರ್ is represented with this V symbol. Okay. It is true when at least one proposition is true. ಇದ್ರೊಳಗಡೆ ಯಾವ್ದಾದ್ರು ಒಂದು ಪ್ರಪೋಸಿಷನ್ ಟ್ರೂ ಆದ್ರೂ ನಿಮ್ದು ರಿಸಲ್ಟ್ ಟ್ರೂ ಬರ್ತೈತ್ರಿ. So let us see the example. Suppose you can attend the class using laptop or a mobile. So ನೀವು ಇಲ್ಲಿ ಏನಾಗ್ತಾ ಇದೆ, ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ನೀವು ಲ್ಯಾಪ್ಟಾಪ್ ಅರ ತಗೋಬಹುದು, ನಡೀತದ, ಅಥವಾ ಮೊಬೈಲ್ ಅರ ತಗೋಬಹುದು. ಸೊ ಇಫ್ ಯು ಅಟೆಂಡ್ ಲ್ಯಾಪ್ಟಾಪ್ ನ ಪಿ ಅಂತ ಕನ್ಸಿಡರ್ ಮಾಡಿ, ಕ್ಯೂ ಅಂತ ಮೊಬೈಲ್ ನ ಕ್ಯೂ ಅಂತ ಕನ್ಸಿಡರ್ ಮಾಡೋಣ್ರಿ. ಸೊ ಲೆಟ್ ಅಸ್ ಸಿ ಪಿ ಯೂಸಿಂಗ್ ಲ್ಯಾಪ್ಟಾಪ್, ಕ್ಯೂ ಯೂಸಿಂಗ್ ಮೊಬೈಲ್. ಈಗ ಅದರದ್ದು ನಾನು ಟ್ರೂತ್ ಟೇಬಲ್ ಹಾಕಿದ್ರೆ, ಓಕೆ, ಈಗ ನೀವು ಲ್ಯಾಪ್ಟಾಪ್ ತಗೊಂಡಿರಿ, ಮೊಬೈಲು ಐತಿ ನಿಮ್ ಕಡೆ ಅಂತಂದ್ರೆ ಏನಕ್ಕೈತ್ರಿ, ಪಿ ಡಿಸ್ಜಂಕ್ಷನ್ ಕ್ಯೂ ಇಸ್ ಟ್ರೂ, ನೀವು ಅಟೆಂಡ್ ಆಗ್ಬೋದು ಕ್ಲಾಸ್ನ. ನಿಮ್ ಕಡೆ ಈಗ ಲ್ಯಾಪ್ಟಾಪ್ ಐತಿ, ಹೌದಾ, ಮೊಬೈಲ್ ಇಲ್ಲ ಅಂತಂದ್ರೂ ಕೂಡ ನೀವು ಅಟೆಂಡ್ ಮಾಡ್ಬೋದು. ರೈಟ್? ನಿಮ್ಮ ಹತ್ರ ಈಗ ಲ್ಯಾಪ್ಟಾಪ್ ಇಲ್ಲ ಬಟ್ ಮೊಬೈಲ್ ಐತಿ, ಸೊ ನೀವು ಅಟೆಂಡ್ ಆಗ್ಬೋದು ಸೆಷನ್ ನ, ಕ್ಲಾಸ್ ನ. ಕರೆಕ್ಟ್. ನಿಮ್ಮ ಹತ್ರ ಎರಡೂ ಇಲ್ಲಪ್ಪ ಅಂದ್ರೆ ಅಟೆಂಡ್ ಆಗಕೈತೇನ್ರಿ, ಇಲ್ಲ. ಸೊ ನಿಮ್ದು ಪ್ರಪೋಸಿಷನ್ಸ್ ನಲ್ಲಿ ಯಾವ್ದಾದ್ರು ಒಂದು ಪ್ರಪೋಸಿಷನ್ ಏನಾದ್ರು ಟ್ರೂ ಇದ್ರೂ ಕೂಡ ನಿಮ್ದು ರಿಸಲ್ಟ್ ಏನಕ್ಕೈತ್ರಿ, ಟ್ರೂ ಆಕೈತಿ. ದಟ್ ಈಸ್ ಯುವರ್ ಡಿಸ್ಜಂಕ್ಷನ್. ನೆಕ್ಸ್ಟ್ ಈಸ್ ಎಕ್ಸ್ಕ್ಲೂಸಿವ್ ಆರ್, ಎಕ್ಸ್-ಆರ್ ಅಂತ ಕರಿತೀವ್ರಿ. ಅದನ್ನ ನಾವು ಈ ಸಿಂಬಾಲ್ ಇಂದ ಬರಿತೀವಿ. ಟ್ರೂ ವೆನ್ ಎಕ್ಸಾಕ್ಟ್ಲಿ ಒನ್ ಪ್ರಪೋಸಿಷನ್ ಇಸ್ ಟ್ರೂ. ಸೊ ಇದ್ರಲ್ಲಿ ಏನಕ್ಕೈತಿ, ನಿಮ್ದು ಯಾವ್ದಾದ್ರು ಒಂದು ಪ್ರಪೋಸಿಷನ್ ಟ್ರೂ ಇದ್ರಷ್ಟೇ ಓವರ್ ಆಲ್ ಟ್ರೂ ಆಕೈತಿ. ಓಕೆ, ಅದು ಪಿ ಆರ್ ಟ್ರೂ ಇರ್ಬೇಕು, ಕ್ಯೂ ಆರ್ ಟ್ರೂ ಇರ್ಬೇಕು, ಅಂದಾಗಷ್ಟ ನಿಮ್ದು ಏನಾಕೈತಿ, ಪ್ರಪೋಸಿಷನ್ ಟ್ರೂ ಆಕೈತಿ. ಇಲ್ಲಪ್ಪ ಅಂದ್ರೆ ಅದು ಫಾಲ್ಸ್ ಆಕೈತಿ. ಸೊ ಎಕ್ಸಾಂಪಲ್ ನೋಡ್ರಿ, ಅ ಸ್ಟೂಡೆಂಟ್ ಕ್ಯಾನ್ ಸೆಲೆಕ್ಟ್ ಐದರ್ ಕನ್ನಡ or Hindi as one optional language but not both ಅಂದಿದ್ದಾರೆ.
ಅಂದ್ರೆ ನೀವು ಕನ್ನಡಾರ ಸೆಲೆಕ್ಟ್ ಮಾಡಬೇಕು, ಅಂದಾಗ ಟ್ರೂ, ಅಂದಾಗ ನೀವು ಅಂದಾಗ ನೀವು ಬರಿಬಹುದು, ಅಥವಾ ಹಿಂದಿ ಆದ್ರೂ ಸೆಲೆಕ್ಟ್ ಮಾಡಬೇಕು. ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಬೇಕು, ಎರಡು ಸೆಲೆಕ್ಟ್ ಮಾಡಕ್ ಬರುದಿಲ್ಲ ಅಥವಾ ಯಾವ್ದು ಬಿಡಾಕ್ನು ಬರುದಿಲ್ಲ. ಸೊ ಲೆಟ್ ಅಸ್ ಸಿ. ಕನ್ನಡ ಓನ್ಲಿ ಅಲೌಡ್, ಹಿಂದಿ ಓನ್ಲಿ ಅಲೌಡ್, ಬೋತ್ ನಾಟ್ ಅಲೌಡ್, ನೀದರ್ ನಾಟ್ ಅಲೌಡ್. ಅದ್ರ ಅರ್ಥ ಏನ್ರಿ? ಈಗ ಪಿ ನ ನಾನು ಕನ್ನಡ ಅಂತ ತಗೊಂಡ್ರೆ, ಓಕೆ, ಕ್ಯೂ ನ ನಾನು ಹಿಂದಿ ಅಂತ ತಗೊಂಡ್ರೆ, ಸೊ ಇಫ್ ಐ ಸೇ ಪಿ ಕ್ಯೂ, ಈಗ ನಾನು ಕನ್ನಡನು ತಗೋತೀನಿ ಹಿಂದಿನೂ ತಗೋತೀನಿಪ್ಪ ಅಂತಂದಾಗ ನಿಮ್ದು ಎಕ್ಸ್ ಆರ್ ಏನಕ್ಕೇತ್ರಿ? ಫಾಲ್ಸ್ ಆಕೇತಿ. ಯು ಕ್ಯಾನಾಟ್ ಟೇಕ್ ದಟ್. ಓಕೆ, ನೀವು ತಗೊಳಕ್ ಬರುದಿಲ್ಲ. ಹೌದ್ರಿ, ನಾನೀಗ ಕನ್ನಡ ತಗೋತೀನಿ ಹಿಂದಿ ತಗೊಳ್ಳೋದಿಲ್ಲಪ್ಪ ಅಂದ್ರೆ ಎಸ್, ಯು ಆರ್ ಅಲೌಡ್ ಟು ಟೇಕ್ ಲೈಕ್ ದಿಸ್. ನಾನು ಕನ್ನಡ ತಗೊಳ್ಳೋದಿಲ್ಲಪ್ಪ ಹಿಂದಿ ತಗೋತೀನಪ್ಪ ಅಂದ್ರೆ ಎಸ್, ಯು ಆರ್ ಅಲೌಡ್ ಫಾರ್ ದಿಸ್. ಎರಡು ತಗೊಳ್ಳೋದಿಲ್ಲಪ್ಪ ಅಂದ್ರೆ ನೋ, ನಾಟ್ ಅಲೌಡ್. ಓಕೆ, ಸೊ ದಿಸ್ ಈಸ್ ಹೌ ಯುವರ್ ಎಕ್ಸ್ ಆರ್ ವಿಲ್ ವರ್ಕ್. ಯಾವ್ದಾದ್ರು ಒಂದು ನಿಮ್ದು ಪ್ರಪೋಸಿಷನ್ ಏನಿರ್ಬೇಕ್ರಿ? ಟ್ರೂ ಇರಬೇಕು. ಓಕೆ, ನೆಕ್ಸ್ಟ್ಲಿ ಇಂಪ್ಲಿಕೇಶನ್. ಇಂಪ್ಲಿಕೇಶನ್ ಅಂತಂದ್ರೆ ಇಟ್ ಈಸ್ ಲೈಕ್ ಯುವರ್ ಇಫ್ ದೆನ್ ಸ್ಟೇಟ್ಮೆಂಟ್. ಇಫ್ ಟ್ರೂ ದೆನ್ ಓನ್ಲಿ ಟ್ರೂ. ಓಕೆ, ಸೊ ಸಿಂಬಲ್ ಬಂದ್ಬಿಟ್ಟು ಪಿ ಇಂಪ್ಲೈಸ್ ಕ್ಯೂ ಅಂತ ಬರಿತೀವ್ರಿ. ಅಂದ್ರೆ ಇಫ್ ಪಿ ದೆನ್ ಕ್ಯೂ ಅಂತ ಅರ್ಥ. ಆ ರೀತಿ ನೀವು ಓದ್ಬೇಕು ಅದನ್ನ. ಇಫ್ ಪಿ ದೆನ್ ಕ್ಯೂ ಅಂತ ಓದ್ರಿ. ಹಿಯರ್ ಪಿಗೆ ನಾವು ಹೈಪೋಥೆಸಿಸ್ ಅಂತ ಕರಿತೀವಿ ಅಥವಾ ಆಂಟಿಸಿಡೆಂಟ್ ಅಂತ ಕರಿತೀವ್ರಿ. ಕ್ಯೂಗೆ ನಾವು ಕನ್ಕ್ಲೂಷನ್ ಅಥವಾ ಕಾನ್ಸಿಕ್ವೆಂಟ್ ಅಂತ ಕರಿತೀವಿ. ಇವು ಸ್ವಲ್ಪ ನೆನಪಿರ್ಲಿ, ಒನ್ ಕೇಳಬಹುದು MCQs ಅಲ್ಲಿ ಈ ಎಕ್ಸ್ಪ್ರೆಷನ್ ಕೊಟ್ಟು. ಹಿಯರ್ ಪಿ ಇಸ್ ಕಾಲ್ಡ್ ಹೈಪೋಥೆಸಿಸ್ ಆರ್ ಆಂಟಿಸಿಡೆಂಟ್, ಕ್ಯೂ ಇಸ್ ಕಾಲ್ಡ್ ಕನ್ಕ್ಲೂಷನ್ ಅಥವಾ ಕಾನ್ಸಿಕ್ವೆಂಟ್ ಅಂತ ಕರೀತಾರೆ. ಯೂಸಿಂಗ್ ಅ ಪ್ರಾಮಿಸ್ ರೂಲ್ ಎಕ್ಸಾಂಪಲ್. ಸೊ ಇಲ್ಲಿ ನೀವು ಇದನ್ನ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಏನ್ ಮಾಡ್ಬೇಕಂದ್ರೆ ಒಂದು ರೂಲ್ ಬರ್ತೈತ್ರಿ, ಪ್ರಾಮಿಸ್ ರೂಲ್ ಅಂತೇಳಿ. ಅದನ್ನ ತಿಳ್ಕೊಬೇಕು, ಅದನ್ನ ನೆನ್ಪಿಟ್ಕೊಂಡು ತಿಳ್ಕೊಂಡ್ರಿ. ಏನಪ್ಪಾ ಇಲ್ಲಿ ಪ್ರಾಮಿಸ್ ಅಂತಂದ್ರೆ ಏನ್ ಹೇಳ್ತಾ ಇದಾರೆ? ಇಫ್ ಯು ಸ್ಕೋರ್ 90% ಆರ್ ಅಬವ್, ಐ ವಿಲ್ ಗಿವ್ ಯು ಅ ರಿವಾರ್ಡ್. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು? ಇಲ್ಲಿ 90% ಮೇಲೆ ಐತೆ ಅನ್ನೋದು ಒಂದು ನಿಮ್ದು ಪ್ರಪೋಸಿಷನ್, ರಿವಾರ್ಡ್ ಕೊಡ್ತೀವಿ ಅನ್ನೋದು ಇನ್ನೊಂದು ಪ್ರಪೋಸಿಷನ್. ಈಗ ನಿಮ್ಗೆ ಇಫ್ ಪಿ ದೆನ್ ಕ್ಯೂ ಅಂದ್ರೆ ನೀವು 90 ಮಾಡಿದ್ರ ಅಥವಾ ಅದಕ್ಕೆ ಹೆಚ್ಚಿಗೆ ಮಾಡಿದ್ರೆ ನಿಮ್ಗೆ ರಿವಾರ್ಡ್ ಕೊಡ್ತೀವಿ ಅಂತ ಹೇಳಿದ್ದೇವೆ, ಹೌದಾ? ದಟ್ ಇಸ್ ಅ ಪ್ರಾಮಿಸ್ ದೇ ಹ್ಯಾವ್ ಡನ್. ಈಗ ಆ ಪ್ರಾಮಿಸ್ ನ ನಿಭಾಯಿಸಿದರೆ ಕೇಸಸ್ ನೋಡ್ರಿ ಇಲ್ಲಿ ಫಸ್ಟ್. ಸೊ ಅದೇ ಎರಡು ಪಿ ಅಂಡ್ ಕ್ಯೂ ಪ್ರಪೋಸಿಷನ್ ಅದು 90 ಅಥವಾ ಅಬೌವ್ ಪಿ ರೀ, ರಿವಾರ್ಡ್ ಕೊಡೋದು ಕ್ಯೂ ರೀ, ಬರದೆ ನಾನಿಲ್ಲ ಆಲ್ರೆಡಿ. ಸೊ ಇಲ್ಲಿ ಕೇಸಸ್ ಏನದವಪ್ಪ ಅಂದ್ರೆ, ಒಂದನೇದ್ದು ನೀವು ಪ್ರಾಮಿಸ್ ನ ನಿಭಾಯಿಸಿದರೆ. ಈಗ ಅಂದ್ರೆ ಸ್ಟೂಡೆಂಟ್ ಏನ್ ಮಾಡಿದ 90% ಮೇಲೆ ತಗೊಂಡ, ಸೊ ನೀವು ರಿವಾರ್ಡ್ ತಂದು ಕೊಡ್ತೀರಿ, ಹೌದಾ? ಸ್ಟೂಡೆಂಟ್ 90% ಮಾಡಿದ, ನೀವು ರಿವಾರ್ಡ್ ತಂದು ಕೊಡ್ತೀರಿ. ಸೊ ಟ್ರೂ, ರೈಟ್? ಅದ್ರ ಅರ್ಥ ಏನು? ಪಿ ಕ್ಯೂ, ಇಫ್ ಪಿ ಕ್ಯೂ ಏನಾಕೈತ್ರಿ? ಸ್ಟೂಡೆಂಟು 90% ಮಾಡ, ನೀವು ರಿವಾರ್ಡ್ ತಂದು ಕೊಟ್ರೆ ಟ್ರೂ ಆಕೈತಿ. ನೆಕ್ಸ್ಟ್, ಸ್ಟೂಡೆಂಟ್ ಏನ್ ಮಾಡಿದ? 90% ಮಾಡ್ದ, ಬಟ್ ನೀವು ರಿವಾರ್ಡ್ ತಂದು ಕೊಡ್ಲಿಲ್ಲ, ರೈಟ್? ನೀವು ರಿವಾರ್ಡ್ ತಂದು ಕೊಡ್ಲಿಲ್ಲಪ್ಪ ಅಂತಂದಾಗ ಅದ ಏನಕ್ಕೇತ್ರಿ? ಪ್ರಾಮಿಸ್ ಬ್ರೇಕ್ ಆಕೇತಿ. ಪ್ರಾಮಿಸ್ ನೀವು ಬ್ರೇಕ್ ಮಾಡಿದ್ರಿ, ಹೇಳಿದ್ರಿ, ಹೌದಾ? ಸೊ ಅದು ಪ್ರಾಮಿಸ್ ಬ್ರೇಕ್ ಮಾಡಿದಕ್ಕೆ ನಿಮ್ದು ಏನಕ್ಕೇತ್ರಿ? ಇದು ರಿಸಲ್ಟೆಂಟ್ 0 ಆಗ್ತದ. ನೆಕ್ಸ್ಟ್ ಈಸ್ ಫಾಲ್ಸ್ ಕ್ಯೂ. ಅಂದ್ರೆ ನಿಮ್ದು ಸ್ಟೂಡೆಂಟ್ ಸ್ಕೋರ್ ಮಾಡ್ಲಿಲ್ಲ ಅಂದ್ರೂ ಅವಂಗ ರಿಸೀವ್ ಅಂದ್ರೂ ಅವಂಗ ಅವಾರ್ಡ್ ಸಿಕ್ತು. ದಟ್ ಈಸ್ ಇಫ್ ಹಿ ಹ್ಯಾಸ್ ನಾಟ್ ಸ್ಕೋರ್ಡ್ 90% ಬಟ್ ಹಿ ಸ್ಟಿಲ್ ರಿಸೀವ್ ದ ಅವಾರ್ಡ್, ದಟ್ ಈಸ್ ಅಗೇನ್ ಟ್ರೂ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೀವ್ ಏನ್ ಮಾಡಿದ್ರಿ? ಪ್ರಾಮಿಸ್ ಕೊಟ್ಟಿದ್ರಿ ಅವ್ನ್ ಏನಂತ ಹೇಳಿ, 90% ಮಾಡಪ್ಪ, ಅದ್ ಹೆಚ್ಚಿಗೆ ನಿನಗೆ ಒಟ್ಟ ರಿವಾರ್ಡ್ ಕೊಡ್ತೀನಿ ಅಂತ ಅಂದಿದ್ರಿ. ಸೊ ನೀವಲ್ಲಿ ಅವಾರ್ಡ್ ಕೊಡ್ತೀವಿ ಅಂದಿದ್ದಕ್ಕ ಅವರು ಅದನ್ನ ಟ್ರೂ ಅಂತ ಮಾಡಿದ್ರು. ಸೊ ಪ್ರಾಮಿಸ್ ರೂಲ್ ಪ್ರಕಾರ ನೀವು ಅವಂಗ ರಿವಾರ್ಡ್ ಕೊಟ್ರಿ. ಈಗ ಅವನು ತಗೊಳ್ಳಿಲ್ಲ, ನೀವು ಕೊಡ್ಲಿಲ್ಲ, ರೈಟ್? ಸ್ಟೂಡೆಂಟ್ ಡಿಡ್ ನಾಟ್ ಸ್ಕೋರ್ 90% ಅಂಡ್ ಡಿಡ್ ನಾಟ್ ರಿಸೀವ್ ಅವಾರ್ಡ್ ಆಲ್ಸೋ. ಸೊ ಅವಾಗನು ಕೂಡ ಏನಕ್ಕೈತ್ರಿ? ನೀವು ಪ್ರಾಮಿಸ್ ಏನಾದ್ರು ಬ್ರೇಕ್ ಮಾಡಿದ್ರೇನು, ಅವ್ನು ತಗೊಳ್ಳಿಲ್ಲ, ನೀವು ಕೊಡ್ಲಿಲ್ಲ, ಕರೆಕ್ಟ್? ಸೊ both conditions are false, but you did not break the promise. So that's why it is true, right? ಸೊ ಈ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಇದು ಪ್ರಾಮಿಸ್ ರೂಲ್ ಎಕ್ಸಾಂಪಲ್ ನೀವು ತಿಳ್ಕೋಬೇಕು. ನೀವು ಪ್ರಾಮಿಸ್ ಬ್ರೇಕ್ ಮಾಡಿದ್ರೆ ಅಷ್ಟೇ ಅದು ಫಾಲ್ಸ್ ಆಗುತ್ತೆ. ಪ್ರಾಮಿಸ್ ನ ನೀವು ನಿಭಾಯಿಸಿದ್ರಿ ಅಂತಂದ್ರೆ ಅದು ಟ್ರೂ ಆಗ್ತದೆ. ಕ್ಲಿಯರ್? ಪ್ರಾಮಿಸ್ ನ ನೀವು ನಿಭಾಯಿಸಿದ್ರೆ ಅದು ಟ್ರೂ ಆಗ್ತದೆ. ಸೊ ಪ್ರಾಮಿಸ್ ಏನಿತ್ತಪ್ಪ ಅಂದ್ರೆ ನೀವು 90% ಮಾಡಿದ್ರೆ ನಾನು ನಿಮಗೆ ಏನ್ ತಂದು ಕೊಡ್ತೀನಪ್ಪ? ರಿವಾರ್ಡ್ ಕೊಡ್ತೀನಿ ಅಂತ ಅಂದಿದ್ದೆ. ಅವ್ನ್ ತಗೊಂಬಂದ, ನೀವು ಕೊಟ್ರಿ, ಅದು ಟ್ರೂ ಆಕೈತ್ರಿ. ಓಕೆ,
ಅವನು ತಗೊಳಿಲ್ಲ ಅಂದ್ರೂ ನೀವು ಕೊಟ್ರಿ, ಮೀನ್ಸ್ ನೀವು ನಿಮ್ ಪ್ರಾಮಿಸ್ ನೀವು ನಿಭಾಯಿಸ್ಕೊಂಡ್ರಿ, ನಾ ಕೊಡ್ತೀನಿ ರಿವಾರ್ಡ್ ಕೊಟ್ಟೆ, ಸೊ ಅದಕ್ಕೆ ಅದೇನಾತ್ರಿ ಟ್ರೂ ಆಯ್ತು ಇಲ್ಲಿ. ಲಾಸ್ಟಿಗೆ ಅವನ್ ತರ್ಲಿಲ್ಲ, ನೀವು ಕೊಡ್ಲಿಲ್ಲ, ದಟ್ ಇಸ್ ಆಲ್ಸೋ ಟ್ರೂ. ನೀವು ಪ್ರಾಮಿಸ್ ಕೊಟ್ಟಿದ್ರೆ ನೀವು ತಂದಿದ್ರೆ ಕೊಡ್ತಿದ್ದೀಪ, ಇಲ್ಲಿ ತಂದಿಲ್ಲ ಕೊಟ್ಟಿಲ್ಲ ಅಂತ ಅನ್ಬೋದು ನೀವು, ಹೌದಾ? ಸೊ ಅಲ್ಲಿ ಏನು ಪ್ರಾಮಿಸ್ ಬ್ರೇಕ್ ಆಗಿಲ್ಲ, ಸೊ ದಟ್ ಇಸ್ ಆಲ್ಸೋ ಟ್ರೂ. ಬಟ್ ಅವ್ನು ತಂದಿದ 90% ಮೇಲೆ, ಬಟ್ ನೀವು ಕೊಡ್ಲಿಲ್ಲ ರಿವಾರ್ಡ್ ಅಂತಂದಾಗ ಅದು ಫಾಲ್ಸ್ ಆಗ್ತದ. ಕ್ಲಿಯರ್? ದಿಸ್ ಇಸ್ ಹೌ ಯು ಶುಡ್ ರಿಮೆಂಬರ್ ದಿ ಇಂಪ್ಲಿಕೇಶನ್. ಓಕೆ, ನೆಕ್ಸ್ಟ್ ಈಸ್ ಬೈ ಕಂಡೀಷನಲ್ ಇಫ್ ಅಂಡ್ ಓನ್ಲಿ ಇಫ್ ತರ ವರ್ಕ್ ಆಗೈತ್ರಿ. ಅದ್ರ ಸಿಂಬಾಲ್ ಬಂದ್ಬಿಟ್ಟು ಈ ರೀತಿ ಆರೋ ಮಾರ್ಕ್ ಹಾಕ್ತೀರಿ. ಸೊ ಇಟ್ ಈಸ್ ಟ್ರೂ. ಇದು ಯಾವಾಗ ಟ್ರೂ ಇರ್ತೈತಪ್ಪ ಅಂದ್ರೆ ಯಾವಾಗ ನಿಮ್ದು ಪ್ರಪೋಸಿಷನ್ಸ್ ಎರಡು ಸೇಮ್ ಟ್ರೂತ್ ವ್ಯಾಲ್ಯೂ ಇರ್ತೈತಿ, ಅವಾಗ ಅದು ಟ್ರೂ ಇರ್ತದ. ಅದರ ಅರ್ಥ ಏನ್ರಿ? ಪಿ ಕ್ಯೂ ಎರಡು ಸೇಮ್ ಇದ್ದಾಗ ಅಷ್ಟೇ ಟ್ರೂ ಆಕೈತಿ. ಅದು 1 1 ಇರ್ಬೋದು, 0 0 ಇರ್ಬೋದು, ಅವಾಗ ಅಷ್ಟೇ ಟ್ರೂ ಆಕೈತ್ರಿ. ಬಾಕಿ ಟೈಮ್ ಅಲ್ಲಿ 0 ಇರ್ತದ, ಹೌದಾ? ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. A person can access the examination hall if and only if they have the valid authorization. So valid authorization ಇದ್ರೆ ಅಷ್ಟೇ ಅವನು ಆಕ್ಸೆಸ್ ಮಾಡಬಹುದು ಹಾಲ್ ನ, ಹೌದಾ? ಸೊ ಇಲ್ಲಿ ಪಿ ಏನ್ರಿ? ಪರ್ಸನ್ has a valid authorization. ಕ್ಯೂ ಬಂದ್ಬಿಟ್ಟು is allowed entry, right? The by condition requires both sides to match the according to the defined condition. Another example ಬಂದ್ಬಿಟ್ಟು a number is even if and only if it is divisible by 2. ಎರಡು ಎಕ್ಸಾಂಪಲ್ ಕೊಟ್ಟಾರ್ರಿ. ಸೊ ಅದು ಡಿವಿಸಿಬಲ್ ಬೈ 2 ಇದ್ದಾಗ ಅಷ್ಟೇ ಅದೇನಾಗೈತ್ರಿ? ಟ್ರೂ ಆಕೈತೆ, ಹೌದಾ? ಅದು ಡಿವಿಸಿಬಲ್ ಇಲ್ಲಪ್ಪ ಅಂದ್ರೆ ಕೂಡ ಅದು ಫಾಲ್ಸ್ ಆಕೈತಿ. ಕರೆಕ್ಟ್? ದಟ್ ಈಸ್ ವಾಟ್ ಈಸ್ ಯುವರ್ ಬೈ ಕಂಡೀಷನಲ್. ಸೊ ಬೈ ಕಂಡೀಷನಲ್ ಅಲ್ಲಿ ಏನ್ ಬಿಡಬೇಕು ನೀವು? ಎರಡು ಪ್ರಪೋಸಿಷನ್ಸ್ ಸೇಮ್ ವ್ಯಾಲ್ಯೂ ಇದ್ದಾಗ ಅದು ಟ್ರೂ ಆಕೈತಿ, ಇಲ್ಲ ಅಂದ್ರೆ ಅದು ಫಾಲ್ಸ್ ಆಕೈತಿ. ಕಂಪ್ಲೀಟ್ ಕಂಬೈನ್ ಟ್ರೂತ್ ಟೇಬಲ್ ನೋಡ್ರಿ. ಪಿ ಕ್ಯೂ ಕೊಟ್ಟಿದ್ದಾರೆ ನೆಗೇಷನ್ ಅಂತ. ನೆಗೇಷನ್ ಆಫ್ ಪಿ ಅಂದ್ರೆ ಇದು ಟ್ರೂ ಇದ್ರೆ ಫಾಲ್ಸ್, ಟ್ರೂ ಇದ್ರೆ ಫಾಲ್ಸ್, ಫಾಲ್ಸ್ ಇದ್ರೆ ಟ್ರೂ. ಕರೆಕ್ಟ್? ನೆಕ್ಸ್ಟ್ ಪಿ ಕಂಜಂಕ್ಷನ್ ಕ್ಯೂ, ಹೌದು, ಯಾವಾಗ ಟ್ರೂ ಇರತ್ರಿ? ಎರಡು ಟ್ರೂ ಇದ್ರಷ್ಟೇ ಟ್ರೂ, ಬಾಕಿದೆಲ್ಲ ಫಾಲ್ಸ್. ಪಿ ಡಿಸ್ಜಂಕ್ಷನ್ ಕ್ಯೂ, ಎರಡು ಫಾಲ್ಸ್ ಇದ್ದಾಗ ಅಷ್ಟೇ ಫಾಲ್ಸ್, ಬಾಕಿದೆಲ್ಲ ಏನಾಕೈತ್ರಿ? ಟ್ರೂ ಆಗ್ತದ. ಪಿ ಎಕ್ಸ್ ಆರ್ ಕ್ಯೂ, ಯಾವ್ದಾದ್ರು ಒಂದು ಪ್ರಪೋಸಿಷನ್ ಏನಿರ್ಬೇಕ್ರಿ? ಟ್ರೂ ಚೇಂಜ್ ಇರ್ಬೇಕು, ಅಂದಾಗ ಅಷ್ಟೇ ಅದೇನಾಕೈತಿ? ಟ್ರೂ ಆಗ್ತದ, ಇಲ್ಲ ಅಂದ್ರೆ ಅದು ಫಾಲ್ಸ್ ಇರ್ತೈತಿ. ಇಫ್ ಪಿ ಕ್ಯೂ ದಟ್ ಇಸ್ ಪಿ ಇಂಪ್ಲೈಸ್ ಕ್ಯೂ, ಅದೇನಾಕೈತ್ರಿ? ಇಟ್ ವಿಲ್ ದಟ್ ಇಸ್ ಅ ಪ್ರಾಮಿಸ್ ಬ್ರೇಕ್ ರೂಲ್. ನೀವು ಪ್ರಾಮಿಸ್ ಬ್ರೇಕ್ ಮಾಡಿದ್ರಷ್ಟೇ ಅದು ಫಾಲ್ಸ್ ಆಕೈತಿ, ಇಲ್ಲ ಅಂತಂದ್ರೆ ಅದು ಟ್ರೂನೇ ಇರ್ತದ. ದೆನ್ ಪಿ ಬೈ ಡೈರೆಕ್ಷನಲ್ ಕ್ಯೂ, that is if it is same, both the propositions are having same truth value, then only true, else it will be false. Okay, clear? Next, what is propositional equivalence? Two propositions ಅಂದ್ರೆ p ಮತ್ತೆ q ನ ನಾವು ಲಾಜಿಕಲ್ ಈಕ್ವಿವೆಲೆಂಟ್ ಅಂತ ಕರಿತೇವೆ. ಲಾಜಿಕಲ್ ಈಕ್ವಿವೆಲೆಂಟ್ ನಾವು ಈ ರೀತಿ ಮೂರು ಗೆರೆ ಬರಿತೇವ್ರಿ. equivalent if they have the same truth value for every possible combination of their variables. So ಅವುಗಳದ್ದು ಟ್ರೂತ್ ವ್ಯಾಲ್ಯೂ ಸೇಮ್ ಇತ್ತಪ್ಪ ಎಲ್ಲಾ ಕಾಂಬಿನೇಷನ್ ಸಿಗ್ನು ಅಂತಂದ್ರೆ ಅದು ನಾವು ಲಾಜಿಕಲ್ ಈಕ್ವಿವೆಲೆಂಟ್ ಅಂತ ಕರಿತೇವಿ. ಸೊ ಪಿ ಈಸ್ ಲಾಜಿಕಲ್ ಈಕ್ವಿವೆಲೆಂಟ್ ಟು ಕ್ಯೂ ಅಂತ ಕರಿತೇವಿ. ಸೊ ಯಾವ ರೀತಿ ನಾವು ಟೆಸ್ಟ್ ಮಾಡಬಹುದ್ರಿ? ಈಗ ಹಂಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಯು ಕ್ಯಾನ್ ಎಂಟರ್ ಓನ್ಲಿ ಇಫ್ ಯು ಹ್ಯಾವ್ ಐಡಿ ಕಾರ್ಡ್. ಇಫ್ ಯು ಡು ನಾಟ್ ಹ್ಯಾವ್ ಅನ್ ಐಡಿ ಕಾರ್ಡ್ ಯು ಕ್ಯಾನಾಟ್ ಎಂಟರ್. ಸೊ ಇದು ನಿಮ್ದು ಪಿ ರೀ, ಇದು ನಿಮ್ದು ಕ್ಯೂ, ಹೌದಾ? ಸೊ ಇದನ್ನ ನಾವು ಹೆಂಗ್ ಚೆಕ್ ಮಾಡಬಹುದು ಅಂತಂದ್ರೆ, there is something called as a truth table method by which you can check the logical equivalence. Okay, ಯಾವ ರೀತಿ ರೀ ಅಂತಂದ್ರೆ, you need to do the p implies q. ಇದ್ರದ್ದು ರಿಸಲ್ಟ್ negation of p disjunction q, ಇದ್ರ ಉತ್ತರ ಎರಡು ಸೇಮ್ ಇದ್ರೆ then we will say that both the proposition p and q are logically equivalent. Clear? So let us try to do that. P implies Q. Okay, 0 0 0 1 1 0 1 1. Correct? ಸೊ ನಾವೀಗ ಏನ್ ಮಾಡ್ತೀವಿ? P implies Q ಮಾಡ್ತೀವಿ. P implies Q ನಮ್ಗೆ ಗೊತ್ತು, ಬ್ರೇಕ್ ಆದಾಗ, ಪ್ರಾಮಿಸ್ ಬ್ರೇಕ್ ಆದಾಗ ಅದು 0 ಇರ್ತದ, ಬಾಕಿ ಟೈಮ್ ಅಲ್ಲಿ 1 ಇರ್ತಿದ್ರಿ, ಹೌದಾ? ನೆಗೇಷನ್ P ಮಾಡ್ರಿ. ಸೊ ನೆಗೇಷನ್ P ಅಂತಂದ್ರೆ 0 ಇದ್ದಿದ್ದು 1 ಆಕೈತಿ, 1 ಇದ್ದಿದ್ದು 0 ಆಕೈತಿ. ಕರೆಕ್ಟ್? ದೆನ್ ವಿ ನೀಡ್ ಟು ಡೂ ನೆಗೇಷನ್ P disjunction of Q. So Q ಇಲ್ಲ ಐತ್ರಿ, negation of P ಇಲ್ಲ ಐತಿ. 0 plus 1 ಅಥವಾ 0 or 1 is 1, 1 or 1 is 1, 0 or 0 is 0, 1 or 0 is 1. Right? Now you need to compare this one and this one. Are they same? 1 1 1 1 0 0 1 1. It means what?
P is logically equivalent to Q. Clear with that? So P implies Q is equivalent to equivalent to negation of P disjunction Q. ಇದರರ್ಥ P is equivalent to Q. Hope that is clear, guys. That's all you need to remember for this video, guys. So next class ಅಲ್ಲಿ ನಾವು ಒಂದಿಷ್ಟು laws ಬರ್ತವ್ರಿ ಅವುಗಳನ್ನ ನೋಡಿ we will see the predicate logic and the remaining topics. Okay. Thank you for watching.